ಯಾವುದೋ ಒಂದು ಕಾರಣದಲ್ಲಿ ವಿಷವನ್ನು ಸೇವಿಸಿ ಬದುಕಿ ಉಳಿದಂಥ ಸಂದರ್ಭದಲ್ಲಿ ನನಗೆ ಯಕ್ಷಗಾನ ಇರಲಿಲ್ಲ. ಕುಡಿಯುವಾಗ ನಮಗೆ ತುಂಬ ಸಂತೋಷ ಆಗ್ತದೆ, ಪ್ರಥಮವಾಗಿ ತುಂಬ ಜಾಲಿ ಸಿಗ್ತದೆ. ಚಂಡಿಯನ್ನು ರಗ 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 ಮಾಡಿ ಮುಂದ್ಗಡೆ ಇದ್ದವ್ರು ಬಂದು ಲಟೋಲ ಕೊಟ್ಟರು, ಒಂದು ಇಲ್ಲಿ ಕೈಗೆ, ಇಲ್ಲಿ ರಕ್ತ ಬಂತು ಕೈಯಲ್ಲಿ. ಜಾಕೆಟ್ನನ್ನು ಹೀಗೆ ಮಾಡಿದ್ದು. ಅವನು ಹೋಗಿ ಸಂಜೆ ಅವನಿಗೆ ಕಾಷ್ಟಕ್ಕೆ ಬೆಂಕಿ ಕೊಟ್ಟು ಬಂದಾಗ ಮಲಗಿದಾಗ ಒಂದು ವಿಕಾರ ಆಕಾರ ಬಂದು ಇಲ್ಲಿ ಕಚ್ಚಿದಾಗ ಆಯ್ತು ನನ್ನ ಈ ಕಾಲಿ ಇಲ್ಲಿ ನೋಡಿ. ಶ್ರೀ ಗುರು ಗಣಾಧಿಪತಯೇ ನಮಃ. ಚರಮಾರ ಕನ್ಯಾಪುರವರ ನಿಲಯ ಮೃಕಂಡಜರ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯೇ ಮಂಗಲ ಕಲಯೇ ಮಂಗಲ ಕಲಯೇ. ನನ್ನ ಹೆಸರು ಹೊಸಂಗಡಿ ರವೀಂದ್ರ ಶೆಟ್ಟಿ. ಭಾಗವತರು ಅಂತ ಮಾಡಿದ್ದು ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳು. ಆದರೆ ನನ್ನನ್ನು ಯಕ್ಷಗಾನಕ್ಕೆ ಸೇರಿಸಿದವರು ಹೊಳೆಕೋಣು ನಾರಾಯಣ ಶೆಟ್ಟಿ ಅಂತೇಳಿ ಆ ಮಹನೀಯರು. ಆರ್ಗೋಡು ಗೋವಿಂದರಾಯರ ಶೆಣೆಯವರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ 3 ತಿಂಗಳ ಕಾಲ ದನಗಳನ್ನು ಮೇಯಿಸಿ ಅಲ್ಲಿ ಅಭ್ಯಾಸ ಮಾಡಿ ತದನಂತರದಲ್ಲಿ 12 ವರ್ಷದಲ್ಲಿ ನಾನು ವೇದಿಕೆಯನ್ನು ಏರಿದವ. ಆದರೆ ಇವತ್ತು ಮೇರು ಭಾಗವತರನ್ನಾಗಿ ಮಾಡಿದವರು ನನ್ನ ಯಕ್ಷಾಭಿಮಾನಿಗಳು. ಆದರೂ ಸಹ ಯಾವುದೋ ಒಂದು ಕಾರಣದಲ್ಲಿ ವಿಷವನ್ನು ಸೇವಿಸಿ ಬದುಕಿ ಉಳಿದಂಥ ಸಂದರ್ಭದಲ್ಲಿ ನನಗೆ ಯಕ್ಷಗಾನ ಇರಲಿಲ್ಲ. ಅಂಥ ಕಾಲದಲ್ಲಿ ನನಗೆ ಭವಿಷ್ಯವನ್ನು ಕೊಟ್ಟ ಮಹನೀಯರು ನನ್ನ ಜೊತೆಯಲ್ಲಿದ್ದಾರೆ. ಶ್ರೀಯುತರು ಅಶೋಕ್ ಕುಮಾರ್ ಶೆಟ್ಟಿಯವರು. ಹಾಜರಿ ಚೋನಮನೆ ಮೇಳದಲ್ಲಿ ನಾನೀಗ ಇದ್ದೇನೆ. ನಿಮ್ಮೆಲ್ಲವರ ಸಹಕಾರ ಈ ಬಡ ಭಾಗವತರ ಮೇಲೆ ಇರಬೇಕು. ಆದರೆ ಮುಂದೊಂದು ದಿನ ಇವ ಬಡವನಲ್ಲ, ಯಕ್ಷಗಾನ ಕಲೆ ಬಡತನದ ಕಲೆಯಲ್ಲ, ಅದನ್ನು ಉಳಿಸಿಕೊಳ್ಳುವಂಥದ್ದು ಬೆಳೆಸಿಕೊಳ್ಳುವಂಥದ್ದು ಪ್ರೇಕ್ಷಕ ಮಹನೀಯರಲ್ಲಿ ಇದೆ ಅಂತೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನದ ಗೀಳು ಬರ್ಲಿಕ್ಕೆ ಕಾರಣ, ಯಕ್ಷಗಾನ ಗೀಳು ಬರಲಿಕ್ಕೆ ಕಾರಣ, ಆವಾಗ ನಮ್ಮ ಮನೆಯಲ್ಲಿ TV ಇರಲಿಲ್ಲ. ರೇಡಿಯೋದಲ್ಲಿ ನಮ್ಮ ತಂದೆಯವರಿಗೆ ತುಂಬ ಯಕ್ಷಗಾನದ ಚಟ ಇತ್ತು. ಅಲ್ಲಿ ಹಳ್ಳಿಗಳಲ್ಲಿ ತಾಳಮದ್ದಲೆ ಅರ್ಥವನ್ನು ಹೇಳ್ತಾ ಇದ್ರು. ಹೊಳೆಕೋಣು ಚಿಕ್ಕಯ್ಯ ಶೆಟ್ಟಿ ಅಂತೇಳಿ. ಅವರ ಚಿಕ್ಕಯ್ಯ ಶೆಟ್ಟಿ ಹಾಗೂ ಅಕ್ಕಯ್ಯ ಶೆಟ್ಟಿಯವರ ಮಗ ನಾನು. ಹಾಗೆಯೇ ಯಕ್ಷಗಾನದಲ್ಲಿ ರೇಡಿಯೋದಲ್ಲಿ ಬಲಿಪ ನಾರಾಯಣ ಭಾಗವತರ ಪದ್ಯ ಬಂತು. ಆ ಪದ್ಯವನ್ನು ಕೇಳಿದಾಗ ತೆಂಕು ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ, ಏನು ಅಂತ ಇಷ್ಟ ಇರಲಿಲ್ಲ. ಅವಾಗ ನಮ್ಮ ಪಪ್ಪ ಹೇಳಿದರು, ಮಗು ಅದು ನಾರಾಯಣ ಬಲಿಪರ ಪದ್ಯ, ಸಾಮಾನ್ಯ ಭಾಗವತರಲ್ಲ ಅವರು ಅಂತ ಹೇಳಿದರು. ಆದರೆ GR ಕಾಳಿಂಗನವಡರ ಪದ್ಯ 2ನೇ ಬುಧವಾರ ಬಂತು. ಆ ಪದ್ಯವನ್ನು ಕೇಳಿದಾಗ ನಾನು ಆದರೆ ಕಾಳಿಂಗನವಡರಂಥ ಭಾಗವತ ಆಗಬೇಕು, ಯಕ್ಷಗಾನಕ್ಕೆ ಹೋದರೆ ಯಕ್ಷಗಾನವನ್ನು ಉಳಿಸುವಂಥ ಭಾಗವತನಾಗಬೇಕು, ಯಕ್ಷಗಾನವನ್ನು ಅಳಿಸುವ ಭಾಗವತ ಆಗಬೇಕು ಅಂತ ಎಣಿಸ್ಕೊಂಡು ಯಕ್ಷಗಾನಕ್ಕೆ ಬಂದವನಲ್ಲ. ಇವತ್ತು ನನ್ನ ಅಭಿಮಾನಿ ಬಂಧುಗಳೆಲ್ಲರೂ ನನ್ನನ್ನು GR ಕಾಳಿಂಗನವಡಕ್ಕಿಂತಲೂ ಉತ್ತಮ ಭಾಗವತರು. ಕಾಳಿಂಗನವಡ್ರ ಪದ್ಯ ಕೇಳಿದಾಗ ನಿಂಗೆ ಅದ್ರ ಗೀಳು ಬಂತ, ಯಕ್ಷಗಾನದ ಗೀಳು ಬಂತು. ಆವಾಗ ನೀನು ಏನ್ ಮಾಡಿದೆ, ಅಪ್ಪನ ಹತ್ರ ಏನ್ ಹೇಳಿದೆ, ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ತಂದೆಯವರ ಹತ್ರ ಹೇಳಿದೆ. ತಂದೆಯವ್ರ ಹತ್ರ ಹೇಳಿದಾಗ ಆ ನಾರಾಯಣ ಶೆಟ್ಟಿ ಮುಖಾಂತರವಾಗಿ ಯಕ್ಷಗಾನಕ್ಕೆ ಕೋಟ ಕೇಂದ್ರಕ್ಕೆ ಆರ್ಗೋಡಲ್ಲಿ ಕಲ್ತು ನಂತರ ಕೋಟೆಗೆ ಕೇಂದ್ರಕ್ಕೆ ಹೋಗಿದ್ದು. ನನ್ನ ಅಣ್ಣ ಯಕ್ಷಗಾನದಲ್ಲಿ ಇದ್ರು ಅವಾಗ, ಹೊಸಂಗಡಿ ಕರುಣಾಕರ್ ಶೆಟ್ಟಿ ಅಂತ. ಅವರು ನನ್ನನ್ನು ಆರ್ಗೋಡು ಗೋವಿಂದರಾಯರ ಮನೆಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಒಂದು 3 ತಿಂಗಳ ಕಾಲ ದನಗಳನ್ನು ಕಾದು 5 ಗಂಟೆಗೆ ಅವ್ರ ಮನೆಯಲ್ಲಿ ಉಪ್ಪರಿಗೆಯಲ್ಲಿ ಕರ್ಕೊಂಡು ಹೋಗಿ ನನಗೆ 8 ಗಂಟೆ ತನಕ ಪಾಠ ಮಾಡಿಸ್ತಿದ್ರು. 8 ಗಂಟೆ ನಂತರದಲ್ಲಿ ಮನೆಗೆ ಬಂದು ಊಟ ಮಾಡಿ ಮತ್ತೆ ಮಲಗುವುದೇ. ಬೆಳಗ್ಗೆ 6 ಗಂಟೆಗೆ ದನಗಳನ್ನು ಬಿಟ್ಕೊಂಡು ಹೋದ್ರೆ ಸಂಜೆ 3 ಗಂಟೆಗೆ ಬರ್ತಿದ್ದೆ. ಆಮೇಲೆ ಕೇಂದ್ರದ ಅನುಭವ ಆಯ್ತು. ಕೇಂದ್ರದ ಕೋಟ ಕೇಂದ್ರದಲ್ಲಿ ನಮ್ಮ ಹೊಳೆಕೋಣು ನಾರಾಯಣ ಶೆಟ್ಟಿ ಅವರು ಕರ್ಕೊಂಡು ಹೋಗಿ ನನ್ನನ್ನು ತುಂಬಾ ಪ್ರೀತಿಯಿಂದ ಭಾಗವತರನ್ನಾಗಿ ಮಾಡಿಸಿದ್ರು. ಕೇಂದ್ರದಲ್ಲಿ KP ಹೆಗಡೆ ಅವರು ನನ್ನ ಗುರುಗಳು. ಆನಂತರ ಅಲ್ಲಿಂದ ಯಾವ ಪ್ರಥಮ ಕಾಲಿಟ್ಟ ಮೇಳ ಯಾವುದು? ಕಮಲಶಿಲೆ ಮೇಳ. ನಾರಾಯಣ ಶೆಟ್ಟಿ ಅವರ ಯಜಮಾನ. ಅವರ ಜೊತೆಯಲ್ಲಿ ಒಂದು 2 ವರ್ಷ ಇದ್ದೆ. ಆನಂತರದಲ್ಲಿ ಮಡಮಕ್ಕಿ ಭೋಜರಾಜ್ ಶೆಟ್ಟರ್ ಜೊತೆಗೆ ಹೋದೆ. ಸಂಗೀತಗಾರನಾಗಿ ಹೋದೆ. ಎಷ್ಟು ವರ್ಷ ಸಂಗೀತಗಾರ? 2 ವರ್ಷ. ಆನಂತರ ಒತ್ತು ಭಾಗವತ ಇಲ್ಲ. ಆನಂತರದಲ್ಲಿ ಸಿರ್ಸಿ ಮೇಳ ಮುದ್ದಣ್ಣ ಶೆಟ್ಟಿ ಅವರು ಮೇಳ ಮಾಡಿದ್ರು. ಸಂಗೀತಗಾರನಾಗಿ ಹೋದೆ. ಸಂಗೀತಗಾರನಾಗಿ ಹೋದೆ. ತದನಂತರದಲ್ಲಿ ಅವ್ರ ಮೇಳ ನಿಂತಿತು. ಆ ಮರು ವರ್ಷ ಮಡಮಕ್ಕಿ ಮೇಳಕ್ಕೆ ನಾರಾಯಣ ಭೋಜರಾಜ್ ಶೆಟ್ಟರು ಅಂತ ಇದ್ರು, ಶಶಿಧರ ಶೆಟ್ಟಿ ಅವರ ಮೇಳಕ್ಕೆ ಹೋದೆ. ಅಲ್ಲಿ 2ನೇ ಭಾಗವತನಾಗಿ ಸೇವೆಯನ್ನು ಸಲ್ಲಿಸಿದೆ. ತದನಂತರದಲ್ಲಿ ಎಷ್ಟು ವರ್ಷಗಳ ಕಾಲ? ಒಂದೇ ವರ್ಷ. ಹೌದು. ಅಲ್ಲಿಂದ ಯಾವ ಮೇಳ? ಅಲ್ಲಿಂದ ನೇರ ಮಾರಣಕಟ್ಟಿ ಮೇಳಕ್ಕೆ ಹೋದೆ. MM ಹೆಗಡೆ ಅವರ ಯಜಮಾನಿಕೆಯಲ್ಲಿ ಮಾರಣಕಟ್ಟಿ ಮೇಳದಲ್ಲಿ 8 ವರ್ಷ ಇದ್ದೆ. ಅಲ್ಲಿ ಪ್ರಧಾನ ಭಾಗವತನಾಗಿ ಅಲ್ಲ,
ಇದೇ ಆರ್ಗೋಡ ಸದನ ಶನಿಯವರ ಜೊತೆಯಲ್ಲಿ ಹಾ, ಒತ್ತು ಭಾಗವತ. ಒತ್ತು ಭಾಗವತನಾಗಿದ್ದೆ. ಆಮೇಲೆ ಮರಿಯಪ್ಪಾಚಾರ್ಯರು ಬಂದರು. ಈಗಲೂ ಸಹ ಶನಿಯವ್ರ ಜೊತೆಗೆ ಇದ್ದಾರೆ. ಈಗಲೂ ಶನಿಯವರ ಜೊತೆಯಲ್ಲಿ ಇದ್ದೇನೆ. ಹಾ. ಹೌದು. ಹಾಗೆ ಅಲ್ಲಿ 8 ವರ್ಷ ಮಾಡಿದ್ದು. ಹಾ 8 ವರ್ಷ ಆದ್ಮೇಲೆ 8 ವರ್ಷ ಆದ್ಮೇಲೆ ನನ್ನ ಪುಣ್ಯಾತ್ಮ ಮಹನೀಯರಾದ ಕಿಶನ್ ಕುಮಾರ್ ಹೆಗಡೆಯವರು ಕಿಶನ್ ಹೆಗಡೆಯವರು ಸಾಲಿಗ್ರಾಮ ಮೇಳ. ಸೌಕೂರು ಮೇಳಕ್ಕೆ ಕರೆದುಕೊಂಡು ಹೋದ್ರು. ಸೌಕೂರು ಮೇಳದಲ್ಲಿ ಪಾಸ್ ಆದೆ. ತದನಂತರದಲ್ಲಿ ಎಷ್ಟು ವರ್ಷ? 1 ವರ್ಷ. ಹಾ. ತದನಂತರದಲ್ಲಿ ಸಾಲಿಗ್ರಾಮ ಮೇಳಕ್ಕೆ ಹಾಕಿದ್ರು. ಹ್ಮ್. ಅಲ್ಲಿ ಯಾಜಿ ಕೊಂಡದಕುಳಿ ಮಹನೀಯ ಕಲಾವಿದರೆಲ್ಲ ನನ್ನನ್ನ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದ್ರು. ಅಲ್ಲಿ ಒತ್ತು ಭಾಗವತ ನಮ್ಮೇನು ಅಲ್ಲಿ ಒತ್ತು ಭಾಗವತಿಗೆ ಹಾಕೊಂಡಿದ್ರು ನನ್ನ ಸೆಕೆಂಡ್ ಭಾಗವತ ಅಂತ. ಹಾ. ಆದ್ರೆ ಅಲ್ಲಿ ಹೋದಾಗ ಯಾವ ಭಾಗವತರು ನಿಲ್ಲಿಲ್ಲ ನನ್ನ ಮುಂದೆ. ಆವಾಗ ಪ್ರಧಾನ ಭಾಗವತನಾಗಿ ಒಂದು 3-4 ತಿಂಗಳು ದುಡಿದೆ ಕಷ್ಟ ಬಿಟ್ಟು. ಆದ್ರೆ ತದನಂತರದಲ್ಲಿ ನನಗೆ ತುಂಬಾ ಕಷ್ಟ ಆಗ್ಲಿಕ್ಕೆ ಶುರುವಾಯ್ತು. ನಮ್ಮ ಆತ್ಮೀಯರೊಬ್ಬರಲ್ಲಿ ಕಲ್ತವ್ರು ಇದ್ರು, ಅವ್ರ ಹೆಸರು ನಂಗೆ ಒಡ್ಲಲ್ಲಿದೆ, ಬಾಯಿಗೆ ಬರ್ತಾ ಇಲ್ಲ. ಅವ್ರನ್ನ ಸೆಕೆಂಡ್ ಮಾಡಿ ನಾನು ಮೈನ್ ಭಾಗವತನಾದೆ. ಕಡೆಗೆ ಅಲ್ಲಿಂದ ನಮ್ಮನ್ನ ಯಾವುದೋ ಒಂದು ವಿನಾಕಾರಣದಿಂದ ನಾವು ಆ ಮೇಳ ಬಿಡುವಂತ ಪರಿಸ್ಥಿತಿ ಬಂತು, ಗೊಂದಲಗಳಿಂದ ಬಂತು. ಅಲ್ಲಿಂದ ನಾನು ನನ್ನನ್ನು ಕಿಶನ್ ಕುಮಾರ್ ಹೆಗಡೆ ಅವರು ಪುಣ್ಯಾತ್ಮರು ಯಾವ ಮೇಳಕ್ಕೂ ಸೇರಿಸ್ಕೊಳ್ಬಾರ್ದು ಅಂತ ಆಜ್ಞೆ ಮಾಡಿದ್ರು. ಎಲ್ಲ ಕಡೆ ಎಲ್ಲೂ ಇಲ್ಲದಾಗ ಆಯ್ತು. ಆವಾಗ ತೆಂಕಿಗೆ ಹೋಗುವಂತ ಪರಿಸ್ಥಿತಿ ಬಂತು. ತೆಂಕ್ ಏನಂತ ನಂಗೆ ಗೊತ್ತಿಲ್ಲ, ತುಳು ಭಾಷೆ ನಂಗೆ ಗೊತ್ತಿಲ್ಲ. ಆವಾಗ ನಮ್ಮ ಅಣ್ಣ ಕರುಣಾಕರ್ ಶೆಟ್ಟಿ ಅವರು ಸೇರಿಸಿದ್ರು. ಪ್ರಥಮ ಅದು ಪುತ್ತೂರು ಮೇಳ, ಸೀತಾರಾಮ್ ಕುಮಾರ್, ಸರ್ಪಾಡಿ ಅಶೋಕ್ ಶೆಟ್ಟಿ ಅವರು, ಆಮೇಲೆ ಇವರು ನಮ್ಮ ವರ್ಕಾಡಿ ಐತಪ್ಪ ಅಂತ 3 ಜನ ಸೇರಿ ಮಾಡಿದಂತ ಮೇಳ ಅದು. ಅದರಲ್ಲಿ ತುಳು ಪ್ರಸಂಗ ನನಗೆ ಗೊತ್ತಿರ್ಲಿಲ್ಲ. ಮತ್ತೆ ಕನ್ನಡ ಭಾಷೆ ಒಂದು ಮಾಮೂಲಿ ಕುಂದಾಪುರ ಕನ್ನಡ ಹಾಯ್ಕು ಬರ್ಕ ಅಂತ ಹೇಳೋದು ಒಂದು ಗೊತ್ತಿತ್ತು. ಆದ್ರೆ ಅಲ್ಲಿ ಹೋದಾಗ ನನ್ಗೆ ನಮ್ಮ ಚಂಡಿ ಅವರು ಬರ್ಲಿಲ್ಲ ಆ ದಿವಸ. 75 ವರ್ಷದ ಚೆಕ್ಕುಲಿ ಭಟ್ರು ಅಂತ ಅವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅವರು ಚಂಡೆಗೆ ಬಂದಿದ್ರು ಆ ದಿವಸ. ಆಲಿ ಸವನೇಶ ಅನ್ನುವ ಪದ್ಯವನ್ನ ಅದಕ್ಕಿಂತ ಸ್ವಲ್ಪ ಮೊದಲು 10 ಗಂಟೆಗೆ ಪೋಲ್ಯ ಲಕ್ಷ್ಮಣ್ ಶೆಟ್ಟಿ ಅವರು ಬಂದ್ರು. ಬಂದಾಗ ಏನು ನೀನಿನ್ನು ಹೋಗಲಿಲ್ಲ ಅಂತ ಕೇಳಿದ್ರು ನನ್ನ ಹತ್ರ. ನಮ್ಗೆ ಅಣ್ಣ ಹೇಳಿದ್ದಾನೆ ಸರ್, 12 ಗಂಟೆಗೆ ನನ್ನ ಟೈಮ್ ಅಂತ ಹೇಳಿದ್ದಾನೆ ಅಂತ ಹೇಳಿದೆ. ಇದು ನನ್ನ ಪ್ರಸಂಗ, ನೀನೀಗ ಹೋಗು ಅಂದ್ರು ಪೋಲಿ ಲಕ್ಷ್ಮಣ್ ಶೆಟ್ಟಿ ಅವರು. ತೆಂಕು ಅಂತ ಏನಂತ ಗೊತ್ತಿಲ್ಲ, ನಾನು ಬೊಬ್ರವನ ಕೆಳಗೆ ರೆಡಿಯಾಗಿ ಹೋದವ. ಅಲ್ಲಿ ಹೋದೆ, ಹೋಗಿ ಅಲ್ಲಿ ಹೌದು ಪ್ರಮಿಳಾರ್ಜುನದಲ್ಲಿ ಒತ್ತಾಯ ಮಾಡಿದ್ರು. ದೇವ್ರಿಗೆ ಕೈ ಮುಕ್ಕೊಂಡು ಹೋಗಿ ಕೂತ್ಕೊಂಡೆ. ಅಲ್ಲಿ ಸವನೀಶ ಅಂತ ಕೂತಿದ್ದೆ ನಾನು. ಇವ್ರು ಏನ್ ಮಾಡಿದ್ರು ಕೇಳಿದ್ರೆ, ಚಂಡಿಯನ್ನ ರಗ 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 ಮಾಡಿ ಮುಂದ್ಗಡೆ ಇದ್ದವ್ರು ಬಂದು ಲಟೋಲ ಕೊಟ್ರು. ಒಂದು ಇಲ್ಲಿ ಕೈಗೆ ಇಲ್ಲಿ ರಕ್ತ ಬಂತು ಕೈಯಲ್ಲಿ. ಜಾಕೆಟ್ನನ್ನು ಹೀಗೆ ಮಾಡಿದ, ಅಲ್ಲಿ ಕೆಳಗಿಳಿಸಿ ಹೇಳಿದೆ, ನನ್ನ ತಪ್ಪಾಯ್ತು, ಈಗ ನಾನು ಬಡಗಿನ ಭಾಗವತ, ಇಲ್ಲಿಂದ ಪ್ರಾರಂಭ ತೆಂಕು ಅಂತ ಹೇಳಿ ಆ ತೆಂಕಿನ ಪದ್ಯವನ್ನು ಆ ದಿನ ಕಲ್ತವ ನಾನು. ಅಂತ ಹೇಳಿದೆ. ಅಲ್ಲಿಂದ 2ನೇ ದಿವಸ ಹೊಸ ಪ್ರಸಂಗ, ತುಳು ಪ್ರಸಂಗ ಏನಂತ ಗೊತ್ತಿಲ್ಲ. ಸರ್ಪಾಡಿಯವರು ಪ್ರವೇಶಕ್ಕೆ ಹೋಗಿ ಕೂತಿದ್ದೇನೆ. ಹಿಂದ್ಗಡೆ ತಿರುಗಿದವರು ಪಣಿಯ ಅಂತ ಹೇಳಿದ್ರು. ಪಣಿಯ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಆವಾಗ ಏನೋ ಕೆಟ್ಟ ಶಬ್ದದಲ್ಲೆಲ್ಲ ಬೈದ್ರು, ಅದು ಹೇಳಬಾರ್ದು. ಆದ್ರೂ ನಂಗೆ ಗೊತ್ತಾಗ್ಲಿಲ್ಲ ಅಂತ. ಆವಾಗ ದೇವರನ್ನು ನೆನೆಸ್ಕೊಂಡು ಕೂತ್ಕೊಂಡಿರುವಾಗ ನನ್ನ ಗ್ರಾಚಾರವೇ ಭಾಗವತರೇ ಪದ್ಯ ಹಾಡಿ ಅಂತ ಹೇಳಿದ್ರು. ಹಾ, ದೇವರು ಪಣಿಯ ಅಂತ ಹೇಳಿದ್ರೆ ಹೇಳು ಅಂತ ಹೇಳಿ ಒಂದು ಶಬ್ದವನ್ನ ಅಲ್ಲೇ ಬರ್ಕೊಂಡೆ. 1 ತಿಂಗಳೊಳಗೆ ತುಳುವನ್ನು ಅಭ್ಯಾಸ ಮಾಡಿ ಪ್ರತಿ ಒಂದು ಪದ್ಯವನ್ನ ಅಲ್ಲಲ್ಲೇ ಕಟ್ಟಿ ಹಾಡ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣರು ಯಾರು ಕೇಳಿದ್ರೆ, ನನ್ನ ಮಾನ್ಯರಾದ ಕಿಶನ್ ಕುಮಾರ್ ಹೆಗಡೆ ಅವರು. ಅವ್ರು ಮೇಳಕ್ಕೆ ಹೋಗಬಾರದು ಅಂತ ಕೊಟ್ಟದ್ರಿಂದ ನಾನು ತೆಂಕಿನ ಭಾಗವತ ಬಡಗಿನಲ್ಲಿ ಆಕ್ಷೇಪ ಮಾಡೋದ್ರಿಂದ ತೆಂಕಲಿ ಭಾಗವತನಾಗುವ ಭಾಗ್ಯ ಸಿಕ್ತು. ತೆಂಕಲ್ಲಾಗುವ ಭಾಗ್ಯ ಸಿಕ್ತು. ಅಲ್ಲಿ ಅವಾಗ ಪಣಿಯ ಅಂತ ಹೇಳಿದ್ಮೇಲೆ ಕಡೆಗ ಅಲ್ಲಿ ಪದ್ಯ ಹೇಳೋ ಶುರು ಮಾಡಿದ್ರಿ. ಅಲ್ಲಿಂದ ತೆಂಕಿನ ಪದ್ಯ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮಂಗಳದೇವಿಯಲ್ಲಿ ನನ್ನನ್ನು ಯಾವ ಕಿಶನ್ ಹೆಗಡೆಯವರು ತುಂಬಾ ಜನ ಅಭಿಮಾನಿಸಿದ್ರು. ಅದು ಯಾವ ಪದ್ಯದಲ್ಲಿ? ಅದು ಆಲಿಸಿದಳಾಗ ಲಿಖಿತ ಅರ್ಥವೋ ಸ್ವಾರ್ಥವೋ ಅಂತ ಹೇಳುವ ಪದ್ಯವನ್ನ ನಾನು ಆ ದಿವಸ ಫಸ್ಟ್ ದಿವಸ ಹೇಳಿದ್ದದು. ಇಡೀ ಸಭೆಯಲ್ಲಿ 4000 ಜನ ಆ ದಿವಸ ಚಪ್ಪಾಳೆ ಹಾಕಿರ್ಬೋದೇನು. ಆವಾಗ ನೆನಪುಂಟ ಪದ್ಯ ಈಗ ಬಾಯಿಪಾಠದಲ್ಲಿ? ಅಯ್ಯೋ ನೆನಪು ಕಷ್ಟ. ಸರಿ, ಆವಾಗ ಅಷ್ಟೊಂದು ಜನ ಬಂದು ಆ ಪದ್ಯದಿಂದ ಹೊಗಳಿ ನಿಮ್ಮಂತ ಅಪ್ಕೊಂಡ್ರು. ಅಲ್ಲಿಂದ ನಿಮಗೆ ತುಂಬಾ ಅಭಿಮಾನ ಸಿಕ್ತು. ಕಡೆಗೆ ಡೇರೆ ಮೇಳವಾದ ಮಂಗಳದೇವಿ ಮೇಳದಲ್ಲಿ ನಾನೇ ಬರೆದ ಪ್ರಸಂಗ ಇವತ್ತು ಓಪನ್ ಆಗಿ ಹೇಳ್ತೇನೆ. ನನ್ಗೇನು ಅದ್ರ ಬಗ್ಗೆ ಇದಿಲ್ಲ. ಮಲ್ಲಿಗೆ ಸಂಪಿಗೆ ಎನ್ನುವಂತ ಕಥೆಯನ್ನು ನಾನು ಬರೆದವ. ಯಾವುದು ರಾಣಿ ಮಹಾರಾಣಿ ಪಿಕ್ಚರ್ ಅನ್ನು ನೋಡಿ ಮಲ್ಲಿಗೆ ಸಂಪಿಗೆ ಅನ್ನುವ ಕಥೆಯನ್ನು ಬರೆದು ದೇವದಾಸ್ ಕಿಶೋರ್ ಮಂಗಲ್ರವ್ರ ಹತ್ರ ನಾನು ಇಂಥ ಕಥೆಯನ್ನು ಬರೆದಿದ್ದೇನೆ ಅಂತ ಹೇಳಿದೆ. ಆವಾಗ ಅವರು ಅದನ್ನ ಪದ್ಯವನ್ನು ರಚನೆ ಮಾಡಿ ಮೇಳಕ್ಕೆ ಕೊಟ್ಟರು. ಪೋಲೆ ಲಕ್ಷ್ಮಣ್ ಶೆಟ್ರು ಗೂಡಿನಿಂದ ಹಾರಿ ಬಂದ ಹಕ್ಕಿಯಾದ ಅನ್ನೋ ಪದ್ಯಕ್ಕೆ ಬಂದು ಕೂತ್ಕೊಂಡ್ರು. ಮರುದಿನ ಕಿಶನ್ ಕುಮಾರ್ ಹೆಗಡೆ ಅವರು ಹೇಳಿದ್ರು,
ಏನಪ್ಪ ರವಿ ಪ್ರಸಂಗ ಬಿದ್ದೋಯ್ತಲ್ಲ ಏನು ಮಾಡೋದು ಅಂತ ಕೇಳಿದ್ರು. ಹೇಗೆ ಮಾಡ್ತಾ ಅದಕ್ಕೆ ಅವ್ರ ಹತ್ರ ಕೇಳಿ ಮಾರ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಅವಾಗ ಪ್ರಸಂಗ ಬರೆದವರು ದೇವದಾಸರಲ್ಲ, ಅವ್ರ ಹತ್ರ ಕೇಳಿ ಅಂತ. ಪದ್ಯ ರಚನೆ ಹೌದು ಅವ್ರ ಹತ್ರ ಕೇಳಿ ಅಂತ ಹೇಳಿದೆ. ಆವಾಗ ಅವರು ಆಯಿತು 5 ಗಂಟೆಗೆ ಸಾಮಾನ್ಯವಾಗಿ ಎಲ್ಲ ಕಲಾವಿದರನ್ನ ಬರ್ಲಿಕ್ಕೆ ಕೇಳಿ ಮರುದಿವಸ ನನ್ನನ್ನೇ ನೀನು ಲಾಸ್ಟಿಗೆ ಹೋಗುವಂತ ನನ್ನನ್ನು ಕಳಿಸಿಕೊಟ್ರು. ಯಾರು ನನ್ನ ಯಜಮಾನರು ಮೇನ್ ಭಾಗವತನಿಗೆ ಕಳಿಸಿಕೊಟ್ರು. ಅಲ್ಲಿ ಆ ದಿವಸ ಆ ಪ್ರಸಂಗ ಮೇಲ್ ಬಿತ್ತು. 2ನೇ ದಿವಸ ಮಲ್ಲಿಗೆ ಸಂಪಿಗೆ ಎನ್ನುವ ಪ್ರಸಂಗ ಮೇಲ್ ಬಿತ್ತು. ಗೂಡಿನಿಂದ ಹಾರಿ ಬಂದ ಹಕ್ಕಿಯಾದೆ ಅನ್ನುವ ಒಂದು ಪದ್ಯ 20 ನಿಮಿಷ ಕುಣಿದಿದ್ರಿ ಅನ್ನೋ ಹೆಚ್ಚು ಕಡಿಮೆ. ಇವತ್ತು ಆ ಜೀವಂತ ಇದೆ ಆ ಪದ್ಯ, ಎಲ್ಲಾದ್ರೂ ಹುಡುಕಿದ್ರೆ ಸಿಗ್ಬೋದು. ಬಾಯಪಟ ಸರಿಯಾಗಿ ಇಲ್ಲ, ಅದು ಬಾರಿ ವರ್ಷ ಹಿಂದಾದ ನಂತರದಲ್ಲಿ ಅಲ್ಲಿಂದ ಕುಂಟಾರು, ಮತ್ತೆ ಕುಂಟಾರಿಗೆ ಹೋದೆ, ಭಗವತಿ ಮೇಳಕ್ಕೆ ಹೋದೆ, ಸತೀತ್ಲ ಮೇಳಕ್ಕೆ, ಹೀಗೆ ತುಂಬಾ ಮೇಳ ತಂಕಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಪುನಃ ಬಡಗಿಗೆ ಮಂಗರ್ತಿ ಮೇಳಕ್ಕೆ ಬಂದಿವೆ. ಅದು ಸಾಮಾನ್ಯ ಎಷ್ಟನೇ ಇಸ್ವಿ ಅಂತ ಗೊತ್ತಿಲ್ಲ ಸರ್, 4 ಮೇಳಗಳಿತ್ತು ಅವಾಗ. ಯೂಟ್ಯೂಬ್ ಅಲ್ಲೆಲ್ಲ ಒಂದು ಸರ್ಚ್ ಹಾಕಿದ ಕೂಡಲೇ ನಿಮ್ಮ ಹೆಸರು ತುಂಬಾ ರಾರಾಜಿಸ್ತಾ ಇರ್ತದೆ. ಸೊ ಅದ್ರ ಬಗ್ಗೆ ಮತ್ತೆ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಿ ನೀವು? ಅದು ಅಭಿಮಾನಿಗಳು, ನಿನ್ನ ಅಭಿಮಾನಿಗಳ ಬಗ್ಗೆ ನೀವೇನ್ ಹೇಳುದು ಅದಕ್ಕೆ? ಈಗ ಅಭಿಮಾನಿಗಳಿಂದ ನಿಂಗೆ ಪ್ರೋತ್ಸಾಹ ಎಷ್ಟು ಸಿಕ್ತು, ಅಥವಾ ಅದರಿಂದ ಏನಾದ್ರು ಸಮಸ್ಯೆ ಆಯ್ತಾ? ಅಥವಾ ಅಭಿಮಾನಿಗಳು ನನ್ನನ್ನು ಎಷ್ಟು ಒಳ್ಳೇದು ಮಾಡಿದ್ದಾರೋ ಅಷ್ಟೇ ಹಾಳು ಮಾಡಿದವರು ಇದ್ದಾರೆ. ಯಾಕಂದ್ರೆ ನನ್ನ ಪದ್ಯವನ್ನು ಕೇಳ್ಬೇಕಂತ ಆದಾಗ ನನ್ನ ಫುಲ್ ಬಾಟ್ಲಿ ಹಿಡ್ಕೊಂಡು ಬರ್ತಿದ್ರು. ಬಂದು ನೇರವಾಗಿ ನಾನು ಹೇಳ್ತೇನೆ, ನಂಗೆ ದಾಕ್ಷಿಣ್ಯ ಇಲ್ಲ, ಸತ್ಯ ಹೇಳ್ಬೇಕು, ತಂದು ಕೊಡ್ತಿದ್ರು. ಅದು ಸ್ಪ್ರೈಟ್ ಮಿಕ್ಸ್ ಮಾಡಿ. ಅಭಿಮಾನಿಗಳಿಗೆ ಪಾಠ ಆಗ್ಬೇಕಂತ ಹೇಳುದು ನಾನು ಇವ್ರ ಬಾಯಿಂದ ಹೇಳ್ತಾ ಇರೋದು. ಈ ಅಭಿಮಾನಿಗಳಿಗೆ ಪಾಠ ಆಗ್ಬೇಕು. ಒಬ್ಬ ಕಲೆಯನ್ನ ಹಾಳಾಗ್ಬಾರ್ದು ಅಂದ್ರೆ ಕಲೆಯ ಅಭಿಮಾನದ ಮೇಲೆ ಅವನಿಗೆ ಎಣ್ಣೆ ಕೊಡೋದು, ಏನೋ ಒಂದು ಕೊಡೋದು, ಹಾರಿಸೋದು, 1 ಗಂಟೆ ಬೇಗ ಪದ್ಯ ಹೇಳಕ್ ಹೋಗಂತೇಳಿ ಅವನೊಂದು ಅರ್ಧ ಗಂಟೆ ಪದ್ಯ ಕೇಳಿ ಅಭಿಮಾನಿಗಳ ಮನೆಗೆ ಹೋಗಿ ಬಿಡ್ತರು. ಇವನು ಬೆಳಗಾವು ತನಕ ಕೂಗ್ತಾ ಇರ್ತಿದ್ದ. ಈಗ 12 ಗಂಟೆಗೆ ಹೋಗ್ಬೇಕಾದ ಭಾಗವತನ 11 ಗಂಟೆಗೆ ಅಭಿಮಾನಿಗಳು ಏನೋ ಡ್ರಿಂಕ್ಸ್ ಕೊಟ್ಟು ಬೇಗ ಕಳಿಸ್ತಿದ್ರು. ಆ ಡ್ರಿಂಕ್ಸಿನ ಹುಚ್ಚಿಗೆ ಇವ್ರು ಹೋಗ್ತಿದ್ರು. ಹೋದಾಗ ಇವರು ಹೆಚ್ಚೊತ್ತು ಸಮಯನ ಹಾಳು ಮಾಡ್ತಿದ್ರು. ಆವಾಗ ಅದರಿಂದ ಈ ಭಾಗವತರು ಅನ್ನುವಂಥದ್ದು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ರು. ಇದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಇವತ್ತು ಅದಾದ ಎಫೆಕ್ಟ್ ಅನ್ನು ಅವರೇ ಬಾಯಿಂದ ಹೇಳಿದ್ರೆ ಒಳ್ಳೇದು, ಅಭಿಮಾನಿಗಳು ತಿದ್ಕೊಳ್ತಾರೆ ಅನ್ನೋಂಥ ಭಾವನೆ. ತದನಂತರದಲ್ಲಿ ನನ್ನ ಅಭಿಮಾನಿಗಳಿಗೆ ನನ್ನನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಇಟ್ಟಿದ್ದಾರೆ. ನಾನು ಎಲ್ಲೇ ಬಂದ್ರು, ಯಾರೇ ಇರಲಿ, ಪಟ್ಲ ಸತೀಶ್ ಶೆಟ್ಟಿ ಅವರು ನನ್ನ ಆತ್ಮೀಯರು ಅಂದ್ರೆ ತುಂಬಾ ಆತ್ಮೀಯರು. ಅಂಥವ್ರನ್ನೂ ಸಹ ನನ್ನ ಹತ್ರ ಮಾತನಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕೆಲವು ನನ್ನ ಹಿತೈಷಿಗಳಲ್ಲ, ಹಿತಶತ್ರುಗಳು ಎದುರಿಗಿಂದ ಮಾತಾಡಿ. ಆದ್ರೆ ಸಹ ಅವರು ನನ್ನ ಆರೋಗ್ಯ ಸರಿ ಇಲ್ಲದಾಗ ಒಂದು 25-50 ಸಾವಿರ ಎಷ್ಟೋ ಕೊಟ್ಟಿದ್ದಾರೆ, ನೆನಪಿಲ್ಲ. ಅವರಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತೇನೆ. ಮಂದರ್ತಿ ಮೇಳ ಬಡಗಿನಲ್ಲಿ ಇದ್ ಮಾಡಿ ಅಭಿಮಾನಿಗಳಿಂದ ಒಳ್ಳೆ ಮಟ್ಟಿಗೆ ಹೆಸರು ಕೊಟ್ಟಿರು, ಬೆಳೆಸಿದ್ದಾರೆ. ಮಧ್ಯೆ ಕೆಲವೊಂದು ಲೆಕ್ಕಾಚಾರದ ಒಳಗಿನ ಅಭಿಮಾನಿಗಳು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ. ಇನ್ನು ಅಂತ ತಪ್ಪು ಆಗಬಾರದು ಅನ್ನೋದು ಅಭಿಮಾನಿಗಳ ಬಗ್ಗೆ ಹೇಳುದು. ಬಂದು ಆಮೇಲೆ ನನ್ನನ್ನು ಪೆರಡೂರು ಮೇಳಕ್ಕೆ ಕರ್ಕೊಂಡು ಹೋದ್ರು. ಯಾರು? ವೈ ಕರುಣಾಕರ್ ಶೆಟ್ಟಿ ಅವರು. ಪೆರಡೂರು ಮೇಳದಲ್ಲೂ ಸಹ ಸುರೇಶ್ ಶೆಟ್ಟಿ ಅವರು ಬಿಟ್ಟಾಗ ಧಾರೇಶ್ವರ ಭಾಗವತರು ತುಂಬಾ ಚಂದವಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದ್ರೆ ದೇವ್ರ ದಯದಲ್ಲಿ ಇವತ್ತು ಪೆರಡೂರು ಮೇಳದಲ್ಲಿ ಪ್ರಧಾನ ಭಾಗವತನಾಗಿ ಕೂತ್ಕೊಳ್ತಿದ್ದೆ. ಆವಾಗ ನಮ್ಮ ಅಣ್ಣ ಒಬ್ಬ ನೇಣು ಹಾಕೊಂಡು ತೀರಿ ಹೋಗ್ಬಿಟ್ಟ. ಅವನು ಹೋಗಿ ಸಂಜೆ ಅವನಿಗೆ ಕಾಷ್ಟಕ್ಕೆ ಬೆಂಕಿ ಕೊಟ್ಟು ಬಂದಾಗ ಮಲಗಿದಾಗ ಒಂದು ವಿಕಾರ ಆಕಾರ ಬಂದು ಇಲ್ಲಿ ಕಚ್ಚಿದಾಗ ಆಯ್ತು ನನ್ನ ಈ ಕಾಲಿಗೆ. ಇಲ್ಲಿ ನೋಡಿ, ಎಂತದೋ ಒಂದು ಕಚ್ಚಿದಂಗ ಆಯ್ತು ರಾತ್ರಿ ಮಲ್ಕೊಂಡಾಗ ಅವನಿಗೆಲ್ಲ. ಹೌದು, ಅದು ಎಷ್ಟು ನೋವಿರ್ತದೆ ಅಂದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ, ಅದು ಹೇಳಲಿಕ್ಕೂ ಆಗೋದಿಲ್ಲ. ಆ ನೋವನ್ನು ತಾಳಲಿಕ್ಕಾಗದೆ ನಾನು ಸ್ವಲ್ಪ ಡ್ರಿಂಕ್ಸಿಗೆ ಬಲಿಯಾದದ್ದು ಹೌದು. ಯಾಕಂದ್ರೆ ತುಂಬಾ ಗಾಯಗಳಿತ್ತದ್ರಲ್ಲೆಲ್ಲ. ಆವಾಗ ನೀರು ಬರ್ತಾನೆ ಇರೋದು. ಒಂದ್ಸಲ ಬೆಂಡೇಜ್ ಮಾಡಿ 10 ನಿಮಿಷದಲ್ಲಿ ಫುಲ್ ಚಂಡಿ ಆಗ್ತಿತ್ತು. ಅದು ಪದೇ ನಾನೇ ಬೆಂಡೇಜನ್ನು ಮಾಡ್ಕೊಳ್ತಾ ಇದ್ದೆ. ಆದ್ರೆ ದೇವ್ರು ನನ್ನ ಕೈ ಬಿಡ್ಲಿಲ್ಲ. ಏನೋ ಮತ್ತು ಉಳಿಸ್ತಾರೆ ಅಂತ ಆದ್ರೆ ಮುಂದೊಂದು ಏನೋ ಭವಿಷ್ಯ ಇರಬಹುದು ಅಂತ ನನ್ನ ಲೆಕ್ಕ. ಯಕ್ಷಗಾನ ಬಿಡುವ ಅಂದಾಜಲ್ಲಿ ಇದ್ದೇನೆ. ಆದ್ರೆ ದೇವ್ರು ಏನ್ ಮಾಡ್ತಾನೋ ಗೊತ್ತಿಲ್ಲ. ಕಚ್ಚಿದ್ದಲ್ಲ, ಅದೇ ವಿಕಾರ ಆಕಾರ ಬಂದು ನನ್ನ ಮನಸ್ಸಿನಲ್ಲಿ ಕಚ್ಚಿದಾಗ ಅನುಭವ ಅದು ಕಚ್ಚಿದೆ. ಅದೀಗ ಕೊಳಿತ ತುಂಬಾ ಪ್ರಾಬ್ಲಮ್ ಆಯ್ತು, ಕಾಲ ಬಾತ್ಕೊಂತ ಬಂತು. ಅದರಲ್ಲಿ ಹೆಚ್ಚು ಹೊತ್ತು ರಂಗಸ್ಥಳ ಕೂತ್ಕೊಳ್ಳೋ ಸ್ಥಿತಿಯು ಕೆಟ್ಟೋಯ್ತು ಅಲ್ಲ. ಹೌದು. ಡಾಕ್ಟರ್ AG ಇವೆಲ್ಲಕ್ಕೂ ಎಲ್ಲ ಆಗಿದೆ. ಅವರು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ನರದ ಒಳಗಿನ ಸಣ್ಣ ತಿಕ್ಕಾಟದ ನರಗಳ ಸತ್ತು ಹೋಗ್ತದೆ. ಅದು ಆ ಕೆಟ್ಟ ರಕ್ತ ಬ್ಲಡ್ಡಿಗೆ ಬಂದ್ರೆ ಬ್ಲೈನ್ ಆಮ್ರೇಜ್ ಆಗ್ತದೆ. ಹಾರ್ಟಿಗೆ ಬಂದ್ರೆ ಬ್ಲಡ್ ವಾಮಿಟ್ ಆಗಿ ಸಾಯ್ತೀರಿ, ನಿದ್ರೆ ಬಿಡಬಾರದು ಅಂತ ಹೇಳಿದ್ದಾರೆ. ಆದರೆ ನನಗಿರೋದು 2 ಮಕ್ಕಳು, ಒಬ್ಬನಿಗೆ ಡಿಗ್ರಿ ಮತ್ತೊಬ್ಬನಿಗೆ ಫಸ್ಟ್ PUC. ಮತ್ತು ನಮ್ಮ ಮನೇಲಿ ದೊಡ್ಡ ಆಸ್ತಿ ಏನಿಲ್ಲ. ಹಾಗಾಗಿ ನನ್ನ ಗಂಟ್ಲಲ್ಲೇ ಆಗಬೇಕು ಅವರು ವಿದ್ಯಾಭ್ಯಾಸ ಎಲ್ಲ. ಅದಕ್ಕಾಗಿ ಜೀವದ ಹಂಗನ್ನು ತೊರೆದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಇವ್ರ ಜೊತೆಲಿದ್ದೀನಿ. ಇದರ ತನ್ಮಧ್ಯದಲ್ಲಿ ಗೊಂದಲಗಳು ಮಾಡ್ಕೊಂಡು ಮೊನ್ನೆ ಒಂದು ವಿಷ ಪ್ರಸಂಗ ಮಾಡ್ಕೊಂಡ, ಅದು ಪ್ರಚಾರದಲ್ಲಿ ಇದ್ದದ್ದು. ವಿಷ ಕುಡಿದಾಗ ಕೊನೆಗೆ ಅವನಿಗೆ ಪರಿಸ್ಥಿತಿ ಕೆಟ್ಟೋಯ್ತು. ಲಾಸ್ಟಿಗೆ ಅವನ ಅಭಿಮಾನಿಗಳೇ ಮತ್ತೆ ಕರ್ಕೊಂಡು ಬಂದ್ರಲ್ಲ,
ಅಣ್ಣ ಎಂತೂ ಆಯ್ತು, ಅವನಿಗೆ ಬೇರೆ ಮೇಳಗಳೆಲ್ಲ ವಿಷ ಕುಡ್ದ ಸಮಸ್ಯೆ ಆಯ್ತು, ಅದರಿಂದ ದೇವರು ಅವನ ಯೋಗ ಭಾಗ್ಯ ಉಳಿಸಿದೆ ಅನ್ನೋದು, ಕಲೆ ಉಳಿಸ್ಕೊಂಡಿದೆ ಅನ್ನೋದಕ್ಕೊಂದು ಸಾಕ್ಷಿ. ಅದರಲ್ಲೂ ಏನಾಗದೆ ಉಳಿದಿದ. ಆನಂತರ ಎಲ್ಲರೂ ಬಂದು ಅಣ್ಣ ಒಂದು ಉಪಕಾರ ಮಾಡಿ ಅವನೊಂದು ಸರಿ ಮಾಡುವ ಸಾಧ್ಯತೆ ಉಂಟು, ನಿಮಗೆ 100 ಜನರನ್ನು ತಿದ್ರಿ ಏನೋ ಈ ಭಾಗವತರನ್ನೊಂದು ಉಳಿಸಿ, ನಾವೇನು ತಿದ್ದಬೇಕಾದ್ದು ಸ್ವರ ತಿದ್ದಬೇಕಾದಿಲ್ಲ, ಶ್ರುತಿ ತಿದ್ದಬೇಕಾದಿಲ್ಲ, ಒಂದು ಮನಸ್ಥಿತಿಯನ್ನ ಸ್ವಲ್ಪ ತಿದ್ದಿ ತಾನು ಯಾರು ತಾನು ಹೇಗಿರ್ಬೇಕನ್ನುವಂಥ ಜ್ಞಾನೋದಯವನ್ನು ಮಾಡಿಬಿಟ್ರೆ ಅವನೊಬ್ಬ ಮನುಷ್ಯನಾಗ್ತಾನೆ. 100 ಜನ ಕಲಾಭಿಮಾನಿಗಳ ಒಂದು ರಸದೌತಣ ಕೊಡುವಂಥ ಯೋಗ ಇತ್ತಣ್ಣ ಅಂತ ಒಂದು ನಮ್ಮ ನಂದ್ರೊಳ್ಳಿ ಶಾಂತರಾಮ್ ಶೆಟ್ಟರು ಕೆಲವೊಂದಷ್ಟು ಬೆಂಗಳೂರು ಅಭಿಮಾನಿಗಳೆಲ್ಲ ಒಂದಾಗಿ ನನ್ನ ಹತ್ರ ಒತ್ತಡ ತಂದ್ರು. ಆವಾಗ ನಮ್ಮ ಮೇಳದ ವ್ಯವಸ್ಥೆ ಸಂಪೂರ್ಣ ಆಗಿತ್ತು. ಆಗಿದ್ರೂ ಸಹ ಒಬ್ಬ ಕಲಾವಿದನನ್ನ ರಕ್ಷಣೆ ಕೊಡಬೇಕಾದ್ದು ಕಲೆಯ ಯಜಮಾನನ ಧರ್ಮ. ಆ ನಿಟ್ಟಿನಲ್ಲಿ ಅವನನ್ನು ಉಳಿಸ್ಕೊಂಡು ಇವತ್ತು ಯಾವುದೇ ಹೆಬಿಟಿಗೆ ಅವಕಾಶವನ್ನು ಕೊಡದೆ, ನಾವು ಮಗು ಥರ ಜೊತೆಗೆ ಮಕ್ಕಳನ್ನು ಯಾವ ರೀತಿ ಪಾಲಿಸ್ಬೇಕೋ ಆ ರೀತಿಯಲ್ಲಿ ಅವನಿಗೆ ಉಡ್ಲಿಕ್ಕೆ ಬೇಕಂದ್ರೆ ನೀನು ಬಟ್ಟೆ ಬೇಕಾ ನಾನು ಕೊಡಿಸ್ತೆ, ಊಟಕ್ಕೆ ಬೇಕಾ ನಾನು ಕೊಡ್ತೇನೆ, ತಿನ್ಲಿಕ್ಕೆ ಏನು ಬೇಕು ನಾನು ಕೊಡ್ತೇನೆ. ಈಗ ಮೊನ್ನೆ ಹಾಗೆ ಹಳೇದು ಒಂದು ಸ್ಕೂಟಿ TVS ಇಟ್ಕೊಂಡು ತಿರ್ಗ್ತಾ ಇದ್ದ. ಕೇಳಿದ್ರೆ ಮಗ ಅದು ಯಾಕೆ ಅದಕ್ಕೆ ಇಲ್ಲ ನಂಗೆ ಇದೇ ಒಳ್ಳೇದಿತ್ತು ಹೋದ್ ಮಾರೆ, ದಾರಿ ಮೇಲೆ ಹಾಳಾಗಿ ನಿಂತರು ಮಧ್ಯರಾತ್ರಿ ನಿನ್ ಗಾಡಿ ಹಾಳಾಗಿ ನಿಂತಿದ್ದ. ಆದ್ರೆ ನೋಡುವವ್ರ ಮನ್ಸಿಗೆ ಹಂಗೆ ಕಾಣೋದಿಲ್ಲ. ರವಿ ಕುಡು ಬಿಟ್ಟಿದ ಅಂತಾರೆ, ಅಲ್ಲಿ ಕುಡ್ಕ ಬಿದ್ದಿದ್ದ, ಗಾಡಿ ಒಳ್ಳೆ ನಿಂತಿತ್ತು ರಾತ್ರಿಗೆ ಅಂತ ಹೇಳಿದ್ ಬಿಡ್ತಾರೆ. ಅದು ಮನ್ಸಿಗೆಲ್ಲಾರು ಇವನಿಗೆ ಯಾರು ಅದನ್ನ ಹೇಳಿದ್ರು ಅಂದ್ರೆ ನಾ ಕುಡಿದು ಬಿಟ್ಟರು ಜನ ಹಿಂಗೆ ಹೇಳಿದ್ರು, ನಾ ಕುಡಿದ್ರೆ ಏನು ಅನ್ನುವಂಥ ಕೆಟ್ಟ ಭಾವನೆ ಅವನಿಗೆ ಹುಟ್ಟಬಾರ್ದು ಅಂತ ಹೇಳಿ ಆ ಹಳೆ ಗಾಡಿ ಬದಿಗಿಟ್ಟು ನಿನ್ನ ಹೊಸ ಬೈಕನ್ನು ತೆಗ್ಸಿ ಕೊಟ್ಟಿದೆ. ಯಾಕಂದ್ರೆ ದಾರಿ ಮೇಲೆ ವಾಹನ ಹಾಳಾಗಿ ನಿಂತು ಕೆಟ್ಟ ಭಾವನೆಗಳಿಗೆ ಅವನು ಬಲಿವಾಗಬಾರ್ದು ಅನ್ನೋ ಉದ್ದೇಶದಿಂದ. ಇನ್ನೂ ಆಗಿ ಈಗ ಮನೆಯನ್ನು ಕಟ್ಟಿದ, ಪೇಂಟಿಂಗ್ ಆಗ್ಬೇಕಂತ ಹೇಳಿದ್ರೆ ನೀನು ಹೆದರಬೇಡ, ನೀನು ಪ್ರಾಮಾಣಿಕವಾಗಿ ನಿನ್ನ ನಿಷ್ಠೆಯಿಂದ ಯಾವುದೇ ಹೆಬಿಟ್ ಮಾಡಿದೆ ಟೈಮ್ ಮತ್ತೆ ಏನ್ ಮಾಡ್ತಾ ಹೇಳಿದ್ರೆ ಈ ಅಭಿಮಾನಿಗಳು ಬಂದ್ ಕಂಡು ನಮ್ಮಲ್ಲೂ ಈಗ ಮಾಡ್ತಾ ಇದ್ರಂತ ಒತ್ತಡ, ಬೇಗ ಹೋಗು ಬೇಗ. ಆದ್ರೆ ಅವ್ರಿಗೆ ಒಳ್ಳೆ ಒಂದು ಉತ್ತರ ಕೊಟ್ಟಿದ್ದ, ಬಹಳ ಖುಷಿ ಇತ್ತು. ನೋಡಿ ಸ್ವಾಮಿ ನೀವೆಲ್ಲರೂ ಒಂದು ಮೇಳ ಮಾಡ್ಕಣಿ, ಆವಾಗ ನನಗೆ ಒಪ್ಪು ಕೇಳಿ, ಆಗ ನೀವು ಬೇಗ ಹಾರಡ್ಡಿಲ್ಲ, ಮರುದಿನ ಯಜಮಾನರು ನನ್ನನ್ನು ತೆಗ್ದಾಕ್ರಿ ಇಲ್ಲಿಂದ, ನೀವು ಒಂದು ಅವಕಾಶ ಕೊಡೋಕಾತ್, ಮತ್ತೆ ನಿಮ್ದು ಮೇಳ ಇಲ್ಲದೆ ನನ್ನ ಹತ್ರ ಬೇಗ ಹೋಗಿ ನಾನು ಬದುಕಲ್ಲ ಅಂತ ಉತ್ತರ ಕೊಟ್ರ ಮೇಲೆ ಅಭಿಮಾನಿಗಳೆಲ್ಲ ಸ್ವಲ್ಪ ಹಿಂಸರ್ಕೊಂಡ್ರು. ಹಾಗೆ ಅವನಿಗೆ ಒಂದು ಟೈಮ್ ಹಾಕಿ ಕೊಟ್ಟಿದ್ದೇನೆ. ಕಾಲಮಿತಿ ಅಂದ್ರೆ 11:30 ಮೇಲೆ ಹೋಗ್ಬೇಕು, ಬೆಳಗಾಗೋ ತನಕ ಪ್ರಸಂಗ ಇದ್ದಾಗ ನೀನು 2 ಗಂಟೆಗೆ ಎಂಟ್ರಿ ಆಗೋ. ಯಾರೇ ಅಭಿಮಾನಿಗಳು ಬರಲಿ, ಯಾರೇ ಒತ್ತಡ ಹಾಕ್ಲಿ, ನೀನು ಟೈಮಿಂಗ್ಸ್ ಮೇಂಟೆನೆನ್ಸ್ ಮಾಡ, ಜ್ಞಾನವನ್ನ ಹಿಡಿತದಲ್ಲಿ ಇಟ್ಕೋ, ಯಾವುದೇ ಭಿನ್ನ ಭೇದಗಳು ನೋಡ್ಬೇಡ. ಇಡೀ ಚೌಕಟ್ಟನ್ನ ನೀನು ಜವಾಬ್ದಾರಿ ತಗೊಂಡು ಹೋದಾಗ ನೀನೊಬ್ಬ ವ್ಯಕ್ತಿ ಆಗ್ತಿ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದೇನೆ. ವಿಷಯ ಪ್ರಾಶನ ಮಾಡಲಿಕ್ಕೂ ಸುಮ್ಮನೆ ಮಾಡಿದವಲ್ಲ ನಾನು ವಿಷಯ ಪ್ರಾಶನ. ಅಲ್ಲಿ ಎಲ್ಲಿ ಅಂದರೆ ನಮ್ಮ ಹೊಟ್ಟೆಂಗಡಿ ಮೇಳದ ಯಜಮಾನರು ನನ್ನನ್ನು ರಂಜಿತ್ ಶೆಟ್ಟಿ ಅವರು ಕರ್ಕೊಂಡು ಹೋಗಿದ್ರು ಎಲ್ಲಿ ಬೆಂಗಳೂರಿಗೆ, ವಿದ್ಯಾಪೀಠ ಸರ್ಕಲಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಬಿಡಾರ ಆಗಿತ್ತು. ಅಲ್ಲಿ ಒಂದು ಸಣ್ಣ ಬ್ರಾಹ್ಮಣರ ಮಗು ಬಂದಿತ್ತು, ಒಂದು ಹಿಡ್ದಡ್ದು ಹುಡುಗಿ, ಅದು ಗಂಡಲ್ಲ ಹುಡುಗಿ. ಅದು ನಿನ್ಗೆ ಬರೀಲಿಕ್ಕೆ ಬರ್ತದಮ್ಮ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ನಾನು ಎಣ್ಣೆ ಹಾಕಲಿಲ್ಲ, ಅದು ಸಹ ಡ್ರಿಂಕ್ಸ್ ಮಾಡಲಿಲ್ಲ, ನನ್ನ ಕೈ ಹೀಗಾಗ್ತಾಯಿತ್ತು, ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಮಗು ಹತ್ರ ಒಂದು 4 ಚರಣ ಬರೆಸ್ಕೊಂಡೆ. ಇದನ್ನು ಯಾರು ಅಂತ ಗೊತ್ತಿಲ್ಲ, ನಮ್ಮ ಯಕ್ಷಗಾನದವರೆಲ್ಲ ಅದನ್ನು ನೋಡಿದವ್ರು ಏನು ಮಾಡಿದರು, ನಾನೇನು ಮಾಡಿದೆ ಅಂದರೆ ನನಗೊಂದು ಒಳ್ಳೆಯ ಅಭ್ಯಾಸವೋ ಕೆಟ್ಟ ಅಭ್ಯಾಸವೋ ಗೊತ್ತಿಲ್ಲ, ಸಣ್ಣ ಮಕ್ಕಳನ್ನು ನೋಡಿದಾಗ ಹೀಗೆ ಮಾಡಿ ನನಗೊಂದು ಹೀಗೆ ಮಾಡುವ ಒಂದು ಸಣ್ಣ ಅಭ್ಯಾಸ ಇದೆ. ಅದನ್ನು ಕೆಟ್ಟದ್ದಾಗಿ ತಿಳ್ಕೊಂಡು ದೊಡ್ಡದನ್ನು ಮಾಡಿದರು, ದೊಡ್ಡ ಹೆವಿ ಮಾಡಿದರು. ನನ್ನನ್ನು ಮೇಳದಲ್ಲಿ ತುಂಬ ಅವಮಾನವಾಗಿ ಕಂಡರು. ಅಲ್ಲಿಂದ ನನಗೆ ತುಂಬ ಮನಸ್ಸು ಅಸಹ್ಯ ಅಂತು. ಇನ್ನು ಬದುಕಿ ಪ್ರಯೋಜನ ಇಲ್ಲ, ಯಾಕಂದರೆ ನನಗೆ 2 ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಲ್ಲ ನನಗೆ. ಆದ್ದರಿಂದ ಪ್ರಯೋಜನವೂ ಇಲ್ಲ ಅಂತ ನಾನು ಆ ಗುರಿಗೆ ಬಂದು ಅದೇ ಮತ್ತೇನಿಲ್ಲ. ಈಗ ನೀವು ಮದ್ಯಪಾನ ಮಾಡ್ತಾ ಇಲ್ಲ. ಸೊ ಈಗ ಏನಂದ್ರೆ ಈಗ ಒಂದು ಎಲ್ಲ ಕುಡಿಯುವವರಿಗೆಲ್ಲ ಏನ್ ಹೇಳ್ತೀರಿ? ಕುಡಿಯೋರು ಯಾರಾದ್ರೂ ಬಂದ್ರೆ ಮೊದಲು ನೀವು ಕುಡ್ಕೊಳ್ಳಿ. ಕುಡಿಬಾರ್ದು ಅಂತ ಹೇಳಿ ಏನಾಗುತ್ತೆ ಅನ್ನೋ ಬಗ್ಗೆ ಒಳ್ಳೆ ಮಾಹಿತಿ ನಿಂಗೆ ಕುಡ್ತಾ ಮಾಡುವಾಗ ಎಷ್ಟು ಕೆಟ್ಟದಾಗಿತ್ತು, ಕುಡ್ತಾ ಬಿಟ್ಟ ಮೇಲೆ ಏನು ಒಳ್ಳೇದಾಗಿ ಅನ್ನೋದು ಒಂಚೂರು ಭಾವನಾತ್ಮಕ ಹೇಳಿದ್ರೆ ಈ ಕುಡಿತಾ ಇದ್ದವ್ರು ತಿದ್ದಬಹುದು ಅನ್ನೋಂಥ ವಿಚಾರ. ಕುಡಿಯುವಾಗ ನಮಗೆ ತುಂಬ ಸಂತೋಷ ಆಗ್ತದೆ, ಪ್ರಥಮವಾಗಿ ತುಂಬ ಜಾಲಿ ಸಿಗ್ತದೆ. ಆದರೆ ತದನಂತರದಲ್ಲಿ ಬರ್ತಾ ಗಂಡ ಹೆಂಡತಿ ಮಕ್ಕಳು ಎಲ್ಲ ದೂರ ಆಗ್ತಾರೆ. ಯಾಕಂದರೆ ನಮ್ಮಲ್ಲಿ ಹಣ ಇರುವಾಗ ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ನಮ್ಮಲ್ಲಿರುವ ಹಣವೆಲ್ಲ ಖಾಲಿ ಆದಾಗ ಮನೆಯಲ್ಲಿ ಸಹ ನಮ್ಮಲ್ಲಿ ಜಗಳ ಶುರುವಾಗ್ತದೆ. ಇದರಿಂದ ಈ ಕುಡುಕತನವನ್ನು ಎಷ್ಟು ದೂರ ನಾವು ಇಡ್ತೇವೋ ಅಷ್ಟು ನಮ್ಮ ಸಂಸಾರ ಒಳ್ಳೆದಾಗ್ತದೆ, ನಾವು ಸುಖವಾಗಿ ಇರ್ಬೋದು ಅಂತ ನನ್ನ ಕುಡಿತ ಬಿಟ್ಟ ಮೇಲೆ ಹೇಗಿದೆ ನಿಮ್ಮ ಮನೆಯ ಸಂಸಾರ? ಕುಡಿತ ಬಿಟ್ಟಿದ ಮೇಲೆ 100% ತುಂಬಾ ಚೆನ್ನಾಗಿದೆ. ಯಾವ ಆರೋಗ್ಯವೂ ಸಹ ತುಂಬಾ ದಿನಕ್ಕೆ ನಂದು ಪರಿವರ್ತನೆ ಆಗ್ತಾ ಇದೆ, ಯಾವ ಸಮಸ್ಯೆ ಇಲ್ಲ. ಈಗ ಜನರಿಗೋಸ್ಕರ, ನಿಮ್ಮ ಅಭಿಮಾನಿಗಳಿಗೋಸ್ಕರ ಒಂದೆರಡು ಕನ್ನಡ ಹಾಗೂ ಒಂದೆರಡು ತುಳುವಿನ ಒಂದು ತುಣುಕುಗಳನ್ನ ಹಾಡಿದ್ರೆ ತುಣುಕುಗಳು. ಪರಮ ಋಷಿ ಮಂಡಲದ ಮಧ್ಯೆ ಮೆರೆವ ಯಜೇಶ್ವರನ ಪ್ರಭೆಯಲಿ ಪರಜಟ ಮಂಡಲದಿ ಶೋಭಿಪ
ಭಾರ್ಗವೇಶ್ವರನ ಬಲಯ ಸರಸು ಬಲಯ ಬಲಯ ಸರಸು ಬಲಯ ಎನ್ನ ಮನಸ್ಸು ನಿಲೆಯಾದ ಈ ಉಂತಿಯ ಬಾಳ್ವಿದನೆ ಸರ ಓಲು ಈ ಕಂತಿಯ ತೆರಿದು ಒಲಿದು ಇಡೆಗೆ ಇನಿಕು ಪಾರದು ಬಲಯ. ನನ್ನ ಆತ್ಮೀಯರಾದ ಸುಕುಮಾರ್ ಶೆಟ್ಟಿಯವರು ನನಗೊಂದು ದೊಡ್ಡ ಆಸೆ ತೋರಿಸಿದ್ರು ಹಿಂದೆ, ನಾನು MLA ಆದರೆ ನಿಮಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಿಸ್ತೇನೆ ಅಂತ. ಅದು ಯಾವಾಗ ಬರ್ತದೆ ಏನೋ, ಅವ್ರು MLA ಆಗಿ 5 ವರ್ಷ ಕಳೆದೋಯ್ತು, ಬರುವುದಂತೂ ಗ್ಯಾರಂಟಿ ಕಾಣ್ತಾ ಇಲ್ಲ. ಆದರೆ ಕಲೆಯ ಒಂದು ಬೆಲೆ ಏನಂತ ನಿಜವಾಗಿ ತಿಳ್ಕೊಂಡವರು ಈ ಬಡವನನ್ನು ಗುರುತಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರಪ್ಪ, ಭಾಗವತ ರವೀಂದ್ರ ಶೆಟ್ಟರಿಗೆ ಕೊಡಿಸ್ಬೇಕು ಅಂಥೇಳಿ. ಸಂದರ್ಶನದಲ್ಲಿ ಮುಖಾಂತರ ನಾನು ಇದನ್ನು ನಿಮ್ಮಲ್ಲಿ ಕೇಳ್ಕೊಳ್ಳುವುದೇನೆಂದರೆ, ಯಕ್ಷಗಾನ ಕಲೆ ಎನ್ನುವುದು ಮಹತ್ತರವಾದ ಕಲೆ. ಆ ಕಲೆ ಉಳಿಬೇಕು, ಬೆಳೆಯಬೇಕು ಅಂತಿದ್ದರೆ ಹಿರಿಯವರು ಅದರ ಬಗ್ಗೆ ಪ್ರಯತ್ನಶೀಲರಾಗಿ ಯಕ್ಷಗಾನವನ್ನು ಉಳಿಸುವ ಬಗ್ಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸಿ ಮಂಗಲದತ್ತ ಹೋಗ್ತಾ ಇದ್ದೇನೆ. ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗೋಯ್ತು 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 ಏಳು ಏಳೆನುತ ಅಂಗನೇಲ ಕೋಮಿತ ಪತಿಯ ಎಬ್ಬಿಸಿದಳು ಶೃಂಗ ನಿದ್ರೆ ಸಾಕು ಸಾಕೆನುತ. ನಮಸ್ತೆ. ಯಕ್ಷಗಾನ ಕಲೆ ಅನ್ನೋದು ಪುರಾಣ ಧಾರ್ಮಿಕ ಧರ್ಮದ ನೆಲೆಗಟ್ಟು ಹಿಂದೂ ಧರ್ಮದ ವೈಜ್ಞಾನಿಕ ವಿಚಾರವನ್ನು ವಿಜ್ಞಾನವನ್ನು ಸಾರ್ವಜನಿಕ ಹಂಚುವಂಥ ವ್ಯಕ್ತಿತ್ವ ಉಳ್ಳಂಥ ಯೋಗ್ಯತೆ ಉಳ್ಳಂಥ ಯಕ್ಷಗಾನ ಕಲೆ. ಅಂಥ ಯಕ್ಷಗಾನ ಕಲೆಯಲ್ಲಿ ಪ್ರತ್ಯೇಕವಾದಂಥದ್ದು ಮಧ್ಯೆ ಮಧ್ಯೆ ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಗಾನಗಳನ್ನು ಹಾಡಿ ಸ್ವಲ್ಪ ಹಾಳು ಮಾಡುವುದಕ್ಕಿಂತ ಅದಕ್ಕೆ ಬೇಕಾದಂಥ ಲಯಬದ್ಧವಾದಂಥದ್ದು ಚಂಡೆ ಮದ್ದಳೆ ತಾಳ ಶ್ರುತಿ ಪಂಚಸ್ವರದ ಇಂಚಾರದೆ ಅಂತ ಕಾಳಿನವರು ಹೇಳಿದಾಗೆ ಪಂಚಸ್ವರಗಳು ಅಂದರೆ ಕಲಾವಿದನ ಕಾಲ್ಗೆಜ್ಜೆ, ಅದಕ್ಕಾದಂಥ ಚಂಡೆ, ಅದಕ್ಕೆ ಆದ ಮದ್ದಳೆ, ಭಾಗವತನ ಸ್ವರ, ಅದಕ್ಕಾದಂಥ ಶ್ರುತಿ, ಈ 5 ಸ್ವರಗಳು ಒಗ್ಗೂಡಿ ಆಡುವಂಥದ್ದು ಯಕ್ಷಗಾನ. ಹಾಗೆ ಅಂಥ ಒಂದೇ ಸಂದರ್ಭದಲ್ಲಿ ನಡೆಯುವಂಥ ಯಕ್ಷಗಾನ ಕಲೆಯನ್ನು ಉಳಿಸ್ಬೇಕಾದ್ರೆ ಕಲಾವಿದರನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಅದಕ್ಕಾಗಿ ಕಲಾವಿದರು ಯಾರೇ ಆಗಿರಲಿ, ಹಿಂದೆ ಇದ್ದವನಾಗಿರ್ಬೋದು ಅಥವಾ ಬಡ ಸೋತಿರ್ಬೋದು, ಕೈ ಸೋತಂಥ ವ್ಯಕ್ತಿ ಇರ್ಬೋದು, ಕೆಲವೊಂದು ಸಂದರ್ಭ, ಈಗ ನಮ್ಮ ಉದಾಹರಣೆಗೆ ರವಿ ಭಾಗವತ್ರೆ, ಇವತ್ತು ನಾವೆಲ್ಲ ಗೌರವ ಕೊಡ್ತೇವೆ ಎಲ್ಲಿವರೆಗೆ ಕೇಳಿದ್ರೆ ಅವರು ಸ್ವರ ಭದ್ರತವಾಗಿರುವ ತನಕ ಮಾತ್ರ. ಅದೇ ಅವನ ಸ್ವರ ನಾಳೆಗೆಲ್ಲಾದ್ರೂ ಆಕಸ್ಮಿಕವಾಗಿ ಸ್ವರ ಹೋಯ್ತು ಅಂದ್ರೆ ಮಾತಾಡ್ಸುವವರು ಗತಿ ಇರುವುದಿಲ್ಲ. ಹಾಗಾಗಬಾರ್ದು. ಅವನಿಂದ ನಾವು ಏನು ಸ್ವರ ಕೇಳಿ ಸಂತೋಷ ಪಟ್ಟಿದ್ವೋ, ಸೋತ ಕಾಲದಲ್ಲಿ ಅದೇ ರೀತಿಯ ಸಹಕಾರ ಕೊಟ್ಟು ದುರಭ್ಯಾಸಕ್ಕೋ ದುರ್ಚಟಕ್ಕೋ ಕಲಾವಿದರನ್ನ ದೂಡದೆ ಒಳ್ಳೆ ಗುಣ. ಮತ್ತೆ ರಂಗಸ್ಥಳದಲ್ಲಿ ಕಲಾವಿದರು ವೈಯಕ್ತಿಕ ಮಾತಾಡಿದಾಗ ನೇರ ನಿಂತು ಅಲ್ಲೇ ವಿರೋಧಿಸ್ಬೇಕು. ತಪ್ಪುಗಳನ್ನ ವಿರೋಧಿಸಿ ನೇರ ಹೇಳಿದಾಗ ಪ್ರತಿಯೊಬ್ಬ ಕಲಾವಿದನು ತಿದ್ಕೊಳ್ತಾನೆ. ಅದೇ ಮೇಳದ ಯಜಮಾನಾಗಿ ನಾವು ಅವನಿಗೆ ಜೋರು ಮಾಡಿದಾಗ ನನ್ನ ಅಭಿಮಾನಿಗಳು ಎಷ್ಟು ಜನ ಇದ್ರು ಗೊತ್ತಾ ಅಂತ ಕಲಾವಿದ ತಿರುಗಿ ಉತ್ತರ ಕೊಡ್ತಾನೆ. ಅಥವಾ ನಾವು ಅವನಿಗೆ ಏನಾದ್ರು ಬೈದಾಗ ಅಭಿಮಾನಿಗಳು ನಮ್ಮ ಕಲಾವಿದನಿಗೆ ಹೊಡುವುದೇನು ಬೈಯುವುದೇನು ಅನ್ನೋ ಬಗ್ಗೆ ಪ್ರಶ್ನೆ ಆಗ್ತದೆ. ಅದರಿಂದ ಕಲಾಭಿಮಾನಿಗಳೇ ತಪ್ಪುಗಳನ್ನ ನೇರವಾಗಿ ಕಲಾವಿದನಿಗೆ ಬುದ್ಧಿ ಹೇಳಿದ್ದಿದ್ರೆ 100ಕ್ಕೆ 100 ಯಕ್ಷಗಾನ ಕಲೆ ಧಾರ್ಮಿಕವಾಗಿ ಧರ್ಮವಾಗಿ ಒಳ್ಳೆ ರೀತಿ ಉಳಿತದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ.